ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒನ್ಸ್ ಅಗೇನ್. ಸೊ ಇವತ್ತು ನಾವು ಮಸಾಲ ವಡೆ ಮಾಡೋಣ. ಮೊದಲು ಮಸಾಲ ವಡೆಗೆ ನಾನು ಆಲ್ರೆಡಿ ಇಲ್ಲಿ ಆನಿಯನ್ ಹಾಗೆ ಬೇಳೆನ ಇಲ್ಲಿ ಸ್ವಲ್ಪ ನೆನೆ ಹಾಕಿ ಅದನ್ನು ರುಬ್ಕೊಂಡು ಅದಾದ ನಂತರ ಸೊಪ್ಪುಗಳನ್ನ ಕೂಡ ನಾನು ಎಲ್ಲ ಕಟ್ ಮಾಡಿ ಆಲ್ರೆಡಿ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮೊದಲು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಏನಿಲ್ಲ, ನೀವು ಮೊದಲು ಬೇಳೆನ ಸ್ವಲ್ಪ ಹೊತ್ತು ನೆನೆ ಹಾಕಿ ಅದಾದ ನಂತರ ರುಬ್ಕೋಬೇಕಾಗುತ್ತೆ. ಸೊ ಈವನ್ ನಾನು ಅದಕ್ಕೆ ಆನಿಯನ್ಸ್ನ ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊಪ್ಪು ಕೂಡ ಅಷ್ಟೇ, ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎರಡೇ ಥರದ ಸೊಪ್ಪನ್ನು ನಾನಿಲ್ಲಿ ಯೂಸ್ ಮಾಡಿರೋದು. ಸೊ ನಿಮಗೆ ಮೊದಲೇ ತೋರಿಸಿದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಗ್ರೀನ್ ಚಿಲ್ಲೀಸ್ನೇ ಆ್ಯಡ್ ಮಾಡಿದ್ದೀನಿ. ಖಾರದ ಪುಡಿ ಹಾಕ್ಬಿಡಿ. ಯಾವತ್ತೂ ವಡೆಗೆ ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡೋದ್ರಿಂದ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ. ನೀವು ಅದೇ ಖಾರದ ಪುಡಿ ಹಾಕ್ಬಿಟ್ರೆ ನಾವು ಎಣ್ಣೆಗೆ ಹಾಕಿದಾಗ ಬೇಗ ಕಲರ್ ಬಂದುಬಿಡುತ್ತೆ, ಬಟ್ ನಮ್ಗೆ ಅದು ಬೆಂದಿದೆಯಾ ಇಲ್ವಾ ಒಳಗಡೆ ಅಂತ ಗೊತ್ತೇ ಆಗಲ್ಲ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಯೂಸ್ ದ ಗ್ರೀನ್ ಚಿಲ್ಲೀಸ್. ಸೊ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡು ಆದ ನಂತರ ನಾವು ವಡೆ ಆಕಾರಕ್ಕೆ ತಟ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಫ್ಲೇವರು ಕರೆಕ್ಟಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ನಾದ್ಕೋತಾ ಇದ್ದೀನಿ. ಈ ರೀತಿ ನೀವು ನೋಡ್ಬೋದು, ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗುತ್ತೆ. ಅದಾದ ನಂತರ ಸಣ್ಣದಾಗಿ ಮೊದಲು ಉಂಡೆ ಮಾಡ್ಕೋಬೇಕಾಗುತ್ತೆ. ನಂತರ ಆ ಉಂಡೆನ ವಡೆ ಆಕಾರಕ್ಕೆ ತಟ್ಟಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೋದು. ಒಂದೇ ಸತಿ ಎಲ್ಲ ವಡೆನೂ ಮಾಡಿ ಎತ್ತಿಟ್ಕೊಳ್ಳಿ. ಅದಾದ ನಂತರ ನಾವು ಕರಿಯಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಆಬ್ವಿಯಸ್ಲಿ ವಡೆ ತಟ್ಟದ್ದು ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಸಿಂಪಲ್. ಮೊದಲಿಂದಾಗಿ ಸಣ್ಣದಾಗಿ ಉಂಡೆ ಮಾಡಿಕೊಂಡು ನಂತರ ನಿಮ್ಮ ಪಾಮ್ ಮೇಲೆ ಇಟ್ಕೊಂಡು ಅದನ್ನು ಆರಾಮಾಗಿ ಈ ರೀತಿ ತಟ್ಟಿ ಒಂದು ಪ್ಲೇಟಲ್ಲಿ ಎತ್ತಿಟ್ಬಿಡಿ. ಸೊ ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ಇವಾಗ. ಸೊ ಇಲ್ಲಿರೋ ಹಿಟ್ಟಲ್ಲಿ ಎಲ್ಲ ಒಂದೇ ಸತಿ ನಾವು ಇವಾಗ ವಡೆ ಮಾಡಿ ಇಟ್ಕೊಳ್ಳೋಣ. ಅದಾದ ನಂತರ ಎಲ್ಲನೂ ಮಾಡಿ ಇಟ್ಕೊಂಡಾದ್ಮೇಲೆ ನಾವು ಕರಿಬೋದು. ಬಟ್ ಏನಂದರೆ ವಡೆ ಮಾಡಬೇಕಾದ್ರೆ ಪಕ್ಕ ಮಾಡ್ತೀನಿ ಅನ್ನೋದಾದರೆ ಆವಾಗಲೇ ತಟ್ಟಿಟ್ಕೊಳ್ಳಿ. ನಾವು ಈ ಥರ ಕಳಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದು ಅಥವಾ ಏನಾದರೂ ಇಟ್ಟರೆ ತುಂಬ ನೀರು ಬಿಟ್ಕೊಂಬಿಡುತ್ತೆ. ಅದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ನಾವು ವಡೆ ತಟ್ಟಿ ಅದನ್ನು ಕರ್ಕೋತೀವಿ ಅಂದರೆ ನೀರು ಬಿಟ್ಕೊಂಡು ತುಂಬ ಸ್ವಲ್ಪ ವಾಟ್ರಿ ಆಗುತ್ತೆ, ನಿಮಗೆ ಸರಿಯಾದ ಕನ್ಸಿಸ್ಟೆನ್ಸಿ ಸಿಗೋಲ್ಲ, ಮತ್ತು ಅದು ಬೈಂಡಿಂಗ್ ಕೂಡ ಕರೆಕ್ಟಾಗಿ ಆಗ್ತಾ ಇರಲ್ಲ. ನೋಡಿ, ಈ ಥರ ಒಂದು ತಟ್ಟ ಆದಮೇಲೆ ನೀವು ಕೈಯಿಂದ ರಿಮೂವ್ ಮಾಡಿದ್ರೆ ಅದು ನಮಗೆ ಕರೆಕ್ಟಾಗಿ ಬರಬೇಕು. ಸೊ ಮೈ ವಡೆ ನಂಬರ್ 2 ಇಸ್ ರೆಡಿ. ಲೆಟ್ಸ್ ಕಂಟಿನ್ಯೂ ಡೂಯಿಂಗ್ ದಿ ಅದರ್ ವಡೇಸ್. ಈ ರೀತಿ ಒಂದೊಂದೇ ವಡೆ ಕೂಡ ನಾವು ತಟ್ಕೋಬೇಕಾಗತ್ತೆ. ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಹೇಳಿ, ನಿಮ್ಗೆ ಎಲ್ಲರಿಗೂ ಕೂಡ ಐ ಥಿಂಕ್ ಮಳೆ ಟೈಮಲ್ಲಿ ಈ ಥರ ವಡೆ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ಅನಿಸುತ್ತೆ. ಮೋರ್ ದೆನ್ ಬಜ್ಜಿ, ವಡೆ ಕೂಡ ತುಂಬ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬಜ್ಜಿಗಿಂತ ವಡೆ ತಿನ್ನೋ ಕಿಕ್ಕೇ ಬೇರೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಈ ವಡೆ ಜೊತೆ ಒಂದು ಟೀ ಇದ್ಬಿಟ್ರೆ ಅಥವಾ ಕಾಫಿ ಇಟ್ಕೊಂಡು ನೀವೊಂದು ರೈನ್ನ ನೋಡಿಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಐ ಕ್ಯಾನ್ ಸೇ ದ್ಯಾಟ್ ಇಟ್ ಇಸ್ ಆಲ್ಸೋ ವೆರಿ ಸೋಲ್ ರಿಫ್ರೆಶಿಂಗ್ ಈಟಬಲ್ ಅಂತ. ಸೊ ನಾನು ಕೂಡ ಇಲ್ಲಿ ಆಲ್ರೆಡಿ 4 ಈ ಥರ ವಡೆ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಒಂದು ಸತಿ ಎಷ್ಟು ಕರಿಯೋಕ್ಕಾಗುತ್ತೆ ಅಷ್ಟು ವಡೆನ ನೀವು ಮಾಡಿಟ್ಕೊಳ್ಳಿ. ಅದರಿಂದ ನಾವೆಲ್ಲನೂ ಕೂಡ ಒಂದೇ ಸತಿ ಕರಿಯೋಕ್ಕೆ ತುಂಬಾ ಈಸಿ ಆಗುತ್ತೆ. ಇದನ್ನು ವಡೆ ತಟ್ಕೋಬೇಕಾದ್ರೆ ಕೈಗೆ ಎಣ್ಣೆ ಹಾಕ್ಕೊಳ್ಳೋದಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಸೊ ಆ ಬೇಳೆನ ತುಂಬ ಚೆನ್ನಾಗಿ ರುಬ್ಬೋದ್ರಿಂದ ಅದೇ ಒಂದು ಬೈಂಡಿಂಗ್ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಅದರಿಂದ ಆರಾಮಾಗಿ ಉಂಡೆ ಮಾಡಿ ಈ ಥರ ವಡೆನ ನಾವು ತಟ್ಕೋಬೋದು. ಸೊ ನೀವು ಕಮೆಂಟ್ ಮಾಡಿ ಹೇಳಿ, ನಿಮಗೆ ವಡೆ ಜೊತೆ ಯಾವ ಡ್ರಿಂಕ್ ಇಷ್ಟ? ಟೀ ಇಷ್ಟನಾ ಅಥವಾ ಕಾಫಿ ಇಷ್ಟನಾ? ಅಥವಾ ನೀವು ವಡೆನ ಹೇಗೆ ತಿನ್ನೋಕ್ಕೆ ಇಷ್ಟಪಡ್ತೀರಾ? ಕೆಲವೊಬ್ಬರಿಗೆ ಚಟ್ನಿ ಜೊತೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನನಗೆ ಇದು ಮಸಾಲ ವಡೆ ಆದ್ದರಿಂದ ನಾನೇನು ಚಟ್ನಿ ಮಾಡ್ಕೋತಾ ಇಲ್ಲ. ನನಗೆ ಚಟ್ನಿ ಜೊತೆ ವಡೆ ತಿನ್ನೋಕ್ಕೇನು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಇದರಲ್ಲೇ ಎಲ್ಲ ಫ್ಲೇವರ್ಸು ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಎಕ್ಸ್ಟ್ರಾ ಏನಾದರೂ ಅಡಿಷ್ನಲ್ ಸಾಸ್ ಅಥವಾ ಚಟ್ನಿ ಏನು ಬೇಕು ಅಂತ ಕೂಡ ಅನಿಸಲ್ಲ. ಬಿಸಿ ಇದ್ದಾಗ ಕ್ರಿಸ್ಪಿ ವಡೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಸೊ ನೀವು ಮಿಸ್ ಮಾಡದೆ ಖಂಡಿತ ಈಗಲೇ ಟ್ರೈ ಮಾಡಿ. ಸೊ ಈ ರೀತಿ ನಾನು ಎಲ್ಲ ವಡೆಗಳನ್ನೂ ಕೂಡ ಇನ್ನೇನು ಮಾಡಿ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲ ವಡೆಗಳನ್ನೂ ಕೂಡ ತಟ್ಟಿಟ್ಕೊಂಡು ಆದಮೇಲೆ ಎಣ್ಣೆನ ಬಿಸಿ ಮಾಡಿ ನಾವು ವಡೆನ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾವತ್ತೂ ಅಷ್ಟೇ ಎಣ್ಣೆ ಫುಲ್ ಬಿಸಿ ಆಗೋವರೆಗೂ ವಡೆನ ಎಣ್ಣೆಯಲ್ಲಿ ಹಾಕಬಾರ್ದು. ಸೊ ಅದರಿಂದ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಅದು ತುಂಬ ಬ್ರೇಕ್ ಆಗಿ ಸರಿಯಾಗಿ ಬರಲ್ಲ. ಸೊ ಮೇಕ್ ಶ್ಯೂರ್ ದಟ್ ಎಣ್ಣೆ ಯಾವಾಗಲೂ ಫುಲ್ ಕಾಯ್ದಿರಬೇಕು.
ಸೊ ನಾನು ಈ ಪ್ಲೇಟಲ್ಲಿ ಎಷ್ಟು ಆಗುತ್ತೆ ಅಷ್ಟು ಕಂಪ್ಲೀಟ್ ವಡೆಗಳನ್ನು ಮಾಡ್ಕೋತಾ ಇದ್ದೀನಿ ಒಂದೇ ಸತಿ. ನೀವು ಇದನ್ನು ಎಣ್ಣೆ ಆಯಿಲ್ ಇಷ್ಟ ಇಲ್ಲ ಅಂದರೆ ಸೇಮ್ ಥಿಂಗ್ನ ನೀವು ಸ್ಟೀಮ್ ಕೂಡ ಮಾಡ್ಬೋದು. ಇಡ್ಲಿ ಪಾತ್ರೆ ಬರುತ್ತಲ್ವ, ಅದೇ ಪಾತ್ರೆಯಲ್ಲಿ ಇದನ್ನು ಇಟ್ಬಿಟ್ಟು ನೀವು ಸ್ಟೀಮ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೇ ಖಾರ ಕಡುಬು ಕೂಡ ಸ್ಟಫಿಂಗಲ್ಲಿ ಇದೇ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡೋದು ಮತ್ತು ಸೇಮ್ ಸ್ಟಫಿಂಗ್ನೇ ಯೂಸ್ ಮಾಡೋದು. ಸೊ ನಾವಿವತ್ತು ಕರಿಯೋಣ ಅಂತ ಹೇಳಿಬಿಟ್ಟು ಬಾಣಲೆ ಇಟ್ಕೊಂಡಿದ್ದೀನಿ. ವಡೆ ಮುಳುಗೋ ಅಷ್ಟು ಎಣ್ಣೆನ ಯೂಸ್ ಮಾಡಿ, ತುಂಬ ಕಮ್ಮಿ ಎಣ್ಣೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸಫಿಷಿಯೆಂಟಾಗಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿದ ನಂತರ ಮೇಕ್ ಶ್ಯೂರ್ ದಟ್ ಎಣ್ಣೆ ಫುಲ್ ಕಾಯಬೇಕು. ಸೊ ಎಣ್ಣೆ ಚೆನ್ನಾಗಿ ಕಾಯ್ದು ಬಂದಿಲ್ಲ ಅಂದರೆ ವಡೆ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾನು ಕೂಡ ಇಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಸೊ ನೀವು ಎಣ್ಣೆ ಮೇಲೆ ಕೈನ ನಿಮ್ಮ ಪಾಮ್ನ ಈ ಥರ ಸ್ಟ್ರೆಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಆ ಹಬೆ ಬರುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ನೋಟ್ ದ್ಯಾಟ್ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿದೆ ಅಂತ. ಅಥವಾ ನಿಮಗೆ ಆ ಹಬೆ ಇನ್ನೂ ತಾಗ್ತಾ ಇಲ್ಲ ಅಂದರೆ ಸೊ ಎಣ್ಣೆ ಇನ್ನೂ ಕಾಯ್ದಿಲ್ಲ ಅಂತ. ಸೊ ಒಂದು ಸ್ಟೀಮ್ ಥರ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿದ್ರೆ. ಅಂಟಿಲ್ ದೆನ್ ಹಾಕಬಾರ್ದು. ಸೊ ಐ ಆಮ್ ಟೆಸ್ಟಿಂಗ್ ಇಟ್ ಅಗೇನ್ ಸೊ ದ್ಯಾಟ್ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ. ಸೊ ಎಣ್ಣೆ ಕಾಯಕ್ಕಿಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಟಿರಿ, ಬಟ್ ವಡೆನ ಎಣ್ಣೆ ಒಳಗೆ ಹಾಕಬೇಕಾದ್ರೆ ಮೇಕ್ ಶ್ಯೂರ್ ದಟ್ ಯು ಕೀಪ್ ಇಟ್ ಇನ್ ಅ ವೆರಿ ಲೋ ಫ್ಲೇಮ್ ಆರ್ ಅ ಮೀಡಿಯಮ್ ಫ್ಲೇಮ್. ಬಿಕಾಸ್ ಒಂದೊಂದೇ ವಡೆ ಹಾಕ್ತಾ ಇರ್ತೀವಲ್ವ, ಎಲ್ಲ ವಡೆ ಹಾಕೋಷ್ಟರಲ್ಲಿ ಒಂದು ಯಾವ್ದು ಫಸ್ಟ್ ಹಾಕಿರ್ತೀವಿ ಅದು ತುಂಬ ಬೇಗ ಬೆಂದ್ಬಿಡುತ್ತೆ, ಮಿಕ್ಕಿದೆಲ್ಲ ಬೇಯಲ್ಲ. ಸೊ ಎಲ್ಲ ವಡೆಗಳು ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಬೇಯಬೇಕು ಅಂದರೆ ಕಾಯಿಸ್ಬೇಕಾದ್ರೆ ಮಾತ್ರ ಹೈ ಫ್ಲೇಮಲ್ಲಿ ಇಡಿ. ವಡೆನ ಹಾಕಬೇಕಾದ್ರೆ ಮೇಕ್ ಶ್ಯೂರ್ ಯು ಕೀಪ್ ಇಟ್ ಇನ್ ದ ಲೋ ಫ್ಲೇಮ್. ನಾನಿಲ್ಲಿ ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೂ ಯಾವ ಎಣ್ಣೆ ನಿಮಗೆ ಕುಕ್ಕಿಂಗ್ಗೆ ಕನ್ವೀನಿಯೆಂಟ್ ಅನಿಸುತ್ತೆ ಅದೇ ಆಯಿಲ್ನ ಯೂಸ್ ಮಾಡಿ. ಸೊ ನಾನಿವಾಗ ಎಣ್ಣೆ ಕಾಯ್ದಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡೆ. ಸೊ ಇವಾಗ ವಡೆನ ಹಾಕೋಣ. ವಡೆನ ಎಣ್ಣೆಗೆ ಬಿಡಬೇಕಾಗಿರೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ತಟ್ಟಿ ಹಾಕಿ, ಬಿಕಾಸ್ ಮಧ್ಯದಲ್ಲಿ ಹಿಟ್ಟು ಜಾಸ್ತಿ ಆಗಿರುತ್ತೆ, ಸೈಡ್ಸಲ್ಲಿ ತುಂಬ ತಿನ್ನಾಗಿ ಬಂದಿರುತ್ತೆ. ಸೊ ಈ ಥರ ಆದರೆ ಸೈಡ್ಸ್ ಬೇಗ ತುಂಬ ಬೆಂದೋಗ್ಬಿಟ್ಟಿರುತ್ತೆ ಮತ್ತು ಮಧ್ಯದಲ್ಲಿ ತುಂಬ ಬೇಗ ಬೇಯಲ್ಲ. ಸೊ ಆದ್ದರಿಂದ ಮಧ್ಯದಲ್ಲಿ ಆದಷ್ಟು ಇನ್ನೊಂದು ಸತಿ ತಟ್ಟಿ ಹಾಕೋದ್ರಿಂದ ಎಲ್ಲ ಕಡೆ ಒಂದೇ ಸೈಜ್ ಇರುತ್ತೆ ಮತ್ತು ಒಂದೇ ರೀತಿ ಬೇಯುತ್ತೆ. ಸೊ ನಾನೀಗ ಡಿಫ್ರೆಂಟ್ ಸೈಡ್ಸಲ್ಲಿ ಎಲ್ಲ ಕಡೆಯಿಂದನೂ ವಡೆನ ಹಾಕ್ತಾಯಿದ್ದೀನಿ. ಸೊ ಒನ್ ಟೈಮ್ಗೆ ನೀವು ಆ ಪ್ಲೇಟಲ್ಲಿ ಎಷ್ಟು ಮಾಡ್ಕೊಂಡಿದ್ರಿ ಅದನ್ನು ಒಂದೇ ಸತಿ ಕರಿಬೋದು. ನೀವು ಇನ್ನೂ ಆಯಿಲ್ ಜಾಸ್ತಿ ಯೂಸ್ ಮಾಡಿದ್ರೆ ಇನ್ನೂ ಬೇಗ ತುಂಬ ಬೇರೆ ಕೂಡ ಇನ್ನೂ ಜಾಸ್ತಿ ಹಾಕ್ಬೋದು. ಬಟ್ ನಾನಿಲ್ಲಿ ಲಿಮಿಟೆಡ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು 5 ಮಿನಿಟ್ಸ್ ತಿರುಗಿಸ್ಬೇಡಿ, ಯಾಕಂದರೆ ಅದು ತುಂಬ ಬ್ರೇಕ್ ಆಗಿಬಿಡುತ್ತೆ. ನಾನು ಹೇಳ್ದಾಗೆ ನೋಡಿ, ನೀವು ಫ್ಲೇಮ್ ಕಮ್ಮಿ ಮಾಡ್ಕೊಂಡಿಲ್ಲ ಅಂದರೆ ಮಧ್ಯದಲ್ಲಿ ತುಂಬ ಬೇಗ ಬೆಂದೋಗ್ಬಿಡುತ್ತೆ, ಬಟ್ ಸೈಡ್ಸಲ್ಲಿ ಬೆಂದಿರಲ್ಲ. ಸೊ ಆದ್ದರಿಂದ ಒಂದೇ ಫ್ಲೇಮ್ನ ಮೇಂಟೈನ್ ಮಾಡಿ ನೀವು ಹಾಕಾದ್ಮೇಲೆ. ಸೊ ಎಲ್ಲ ವಡೆಗಳನ್ನು ಹಾಕಾದ ನಂತರ ಮೀಡಿಯಮ್ ಫ್ಲೇಮ್ನ ಮೇಂಟೈನ್ ಮಾಡ್ಬೋದು, ಸೊ ದ್ಯಾಟ್ ಎಲ್ಲನೂ ಒಂದೇ ಹದವಾಗಿ ಚೆನ್ನಾಗಿ ಬೇಯುತ್ತೆ ಅಂತ. ಸೊ ಅವಾಗವಾಗ ತಿರುಗಿಸೋದನ್ನು ಮರಿಬೇಡಿ, ಸೊ ದ್ಯಾಟ್ ಈವನ್ ಎರಡು ಸೈಡು ಕೂಡ ಒಂದೇ ರೀತಿ ಬೇಯಬೇಕು. ಸೊ ನಾನಿಲ್ಲಿ ಯಾವುದು ಬೆಂದಿದೆ ಯಾವುದಕ್ಕಿನ್ನೂ ಎಣ್ಣೆ ರೀಚ್ ಆಗಿಲ್ಲ ಅಂತ ನೋಡಿ ಬೇಯಿಸ್ತಾ ಇದ್ದೀನಿ. ಹಾಗೆ ಒಂದು ಪ್ರಿಕಾಷನರಿ ಮೆಷರ್, ಸೊ ಎಣ್ಣೆ ಜೊತೆ ಕೆಲಸ ಮಾಡಬೇಕಾದ್ರೆ ಯಾವಾಗಲೂ ಹುಷಾರಾಗಿರಿ. ಪಾತ್ರೆನ ಒಂದು ಹ್ಯಾಂಡಲಿಂದ ಯಾವಾಗಲೂ ಹಿಡ್ಕೊಂಡು ಯೂಸ್ ಮಾಡಿ. ಸ್ವಲ್ಪ ಕೇರ್ಲೆಸ್ನೆಸ್ ತೋರಿಸಿದ್ರೂ ಕೂಡ ಎಣ್ಣೆಯಿಂದ ತುಂಬ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಕಾಯ್ದಿರೋ ಎಣ್ಣೆ ತುಂಬ ಡ್ಯಾಮೇಜಿಂಗ್ ಆಗಿರುತ್ತೆ. ಸೊ ಈ ರೀತಿ ಅಡುಗೆಗಳನ್ನ ಮಾಡಬೇಕಾದ್ರೆ ಮೇಕ್ ಶ್ಯೂರ್ ದಟ್ ಯು ಆಲ್ಸೋ ಟೇಕ್ ದ ಪ್ರಿಕಾಷನರಿ ಮೆಷರ್ ಆ್ಯಂಡ್ ಬಿ ಸೇಫ್. ಸೊ ಆಫ್ಟರ್ ಎವ್ರಿ 2 ಮಿನಿಟ್ಸ್ ಒಂದೊಂದು ಸೈಡ್ ಬೆಂದಾದ ನಂತರ ಈ ರೀತಿ ಎರಡೂ ಸೈಡು ತಿರುವು ಹಾಕಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ನನಗೆ ಎರಡೂ ಸೈಡು ಕೂಡ ಒಂದೇ ಕಲರ್ ಒಂದೇ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಬೆಂದಿದೆ. ತುಂಬ ಕಪ್ಪಾಗಬಾರ್ದು, ಈ ಕಲರ್ ಬಂದರೆ ಸಾಕಾಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಸೊ ಆ ಕಲರ್ ಬರೋವರೆಗೂ ನೀವು ಕೂಡ ನೋಡಿಕೊಂಡು ಬೇಯಿಸ್ಕೊಳ್ಳಿ. ಸೊ ಆ ಲೈಟ್ ಡಾರ್ಕಿಶ್ ಬ್ರೌನ್ ಬಂದರೆ ಸಾಕು, ತುಂಬ ಎಕ್ಸ್ಟ್ರೀಮ್ ಡಾರ್ಕ್ ಬ್ರೌನ್ ಆದರೆ ತುಂಬ ಸೀದೋಗ್ಬಿಟ್ಟಿರುತ್ತೆ. ಸೊ ದಿಸ್ ಕಲರ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಸ್ ದ ರೈಟ್ ಒನ್. ಇದಾದ ನಂತರ ಎಣ್ಣೆಯಿಂದ ತೆಗ್ದು ನೀವು ಪ್ಲೇಟಿಂಗ್ ಮಾಡಿಕೊಂಡು ನಾನು ಹೇಳ್ದಾಗೆ ಟೀ ಅಥವಾ ಕಾಫಿ ಜೊತೆ ಎಂಜಾಯ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ಲಾಸ್ಟ್ವರೆಗೂ ನೋಡಿದ್ದೀರಾ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು